ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಮಕ್ಳನ್ನ ಅತಿಯಾಗಿ ಕಾಡ್ತಾ ಇರುವಂತ ಸಮಸ್ಯೆ. ಆದರೆ IVF, IUI ಮುಖಾಂತರವಾಗಿ ಈ ಸಮಸ್ಯೆನ ಖಂಡಿತವಾಗಿ ಬಗೆಹರಿಸಬಹುದು. 10-12 ವರ್ಷಗಳವರೆಗೂ ಕೂಡ ಮಕ್ಕಳಿಲ್ಲದೆ ನೋವನ್ನ ಅನುಭವಿಸಿದ ಹೆಣ್ಮಕ್ಳು ಕೂಡ ಈ ಅಡ್ವಾನ್ಸ್ ಟ್ರೀಟ್ಮೆಂಟ್ ಮೂಲಕವಾಗಿ ಆರೋಗ್ಯವಂತ ಮಗುವಿನ ತಾಯಿಯಾಗಿದ್ದಾರೆ. ಆದರೆ ತಡವಾಗಿ ಗರ್ಭ ಧರಿಸೋದು, ಆ ಸಂದರ್ಭದಲ್ಲಿ ಎದುರಿಸುವಂಥ ಸಮಸ್ಯೆಗಳೇನು, ಚಿಕಿತ್ಸೆ ಹೇಗೆ ನೀಡಲಾಗುತ್ತೆ, ಇದರ ಸಕ್ಸಸ್ ರೇಟ್ ಎಷ್ಟರ ಮಟ್ಟಿಗಿದೆ, ಇವೆಲ್ಲದರ ಬಗ್ಗೆ ವಿವರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ IVF ಸೆಂಟರ್ನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಅಪರ್ಣಾ ಎನ್. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಚೈತ್ರ. ಮೊದಲಾಗಿ ಡಾಕ್ಟರ್, ಡಬಲ್ ಚಾಲೆಂಜಸ್. ಒಂದು, ಕನ್ಸೀವ್ ಆಗಲಿಲ್ಲ ಅನ್ನುವಂಥ ನೋವು, ನಿಮ್ಮ ಸೆಂಟರ್ಗೆ ಬರ್ತಾರೆ, ಚಿಕಿತ್ಸೆ ಸಕ್ಸಸ್ ಆಗುತ್ತೆ, ಕನ್ಸೀವ್ ಆಗ್ತಾರೆ. ಬಟ್ ಈ ತಡವಾಗಿ ತಾಯ್ತನವನ್ನು ಅನುಭವಿಸೋದಿದೆಯಲ್ಲ, ಇದರಲ್ಲಿ ಏನೇನು ಚಾಲೆಂಜಸ್ಗಳು ಬರುತ್ತೆ ಡಾಕ್ಟರ್? ತಡವಾಗಿ ಅನ್ನೋ ಏಜನ್ನು ಹೇಗೆ ಲಿಮಿಟ್ ಮಾಡ್ತೀರಾ ನೀವು? ಈಗ ಆ್ಯಕ್ಚುಲಿ ಇವತ್ತಿನ ಟಾಪಿಕ್ ತುಂಬ ಒಂದು ಒಳ್ಳೆ ಟಾಪಿಕ್ ಫಾರ್ ಡಿಸ್ಕಷನ್ ಅಂತ ಹೇಳ್ಬೋದು. ಯಾಕಂದರೆ ರೊಟೀನಾಗಿ ನಾವು ಯಾವಾಗ ಅಪ್ರೋಚ್ ಆಗಬೇಕು, ಏನು ಮಾಡ್ಬೋದು, ಇದ್ರ ಬಗ್ಗೆನೇ ಮಾತಾಡ್ತಿರ್ತೀವಿ. ಏಜ್ ಪರ್ಟಿಕ್ಯುಲರ್ ಬೇಸಿಸಲ್ಲಿ ನಾವಂಥ ಡಿಸ್ಕಷನ್ಸ್ ಮಾಡಿಲ್ಲ ಇದುವರೆಗೂ. ಸೊ ಈಗ ಅಡ್ವಾನ್ಸ್ಡ್ ಏಜ್ ತಾಯಿಗಾಗಿರ್ಬೋದು ಅಥವಾ ತಂದೆಗಾಗಿರ್ಬೋದು, ಯಾವಾಗ ನಾವು ಕರಿತೀವಿ ಅಂತಂದರೆ, ಹೆಣ್ಮಕ್ಳಿಗೆ ಯಾವಾಗ 35 ವಯಸ್ಸು ದಾಟ್ತಾರೆ ಆವಾಗ ನಾವು ಅಡ್ವಾನ್ಸ್ಡ್ ಮೆಟರ್ನಲ್ ಏಜ್ ಅಂತ ಹೇಳ್ತೀವಿ. ಸೊ ತಾಯ್ತನ ಪಡಲಿಕ್ಕೆ ಸ್ವಲ್ಪ ಏಜ್ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ನಮಗೆ ಈಗ ಪೆಟರ್ನಲ್ ಕಡೆಯಿಂದ ಅಥವಾ ನಮಗೆ ಮೇಲ್ ಪಾರ್ಟ್ನರ್ ಕಡೆಯಿಂದ ಯಾವಾಗ ಗಂಡಸರಿಗೆ 40 ವಯಸ್ಸು ದಾಟ್ತಿದ್ದಂಗೆ ಅಡ್ವಾನ್ಸ್ಡ್ ಪೆಟರ್ನಲ್ ಏಜ್ ಅಂತ ಕರಿತೀವಿ. ಏನಕ್ಕೆ ಅಡ್ವಾನ್ಸ್ಡ್ ಏಜ್ ಅಂತ ಕರಿಬೇಕು? ನಿಜವಾಗ್ಲೂ ನಾವು ಹೆಲ್ದಿ ಆಗಿದ್ದೀವಿ, ಫಿಟ್ ಆಗಿದ್ದೀವಿ, ಸ್ಟಿಲ್ ವೈ ಆರ್ ವಿ ಕಾಲಿಂಗ್ ದೆಮ್ ಆಸ್ ಅಡ್ವಾನ್ಸ್ಡ್ ಏಜ್ ಅಂತ ಬಂದಾಗ, ಎಸ್, ಮದರ್ಹುಡ್ಗೆ ಅಥವಾ ನಮಗೆ ಹೆಣ್ಮಕ್ಳಿಂದ ವಯಸ್ಸು ಹೆಚ್ಚಾಗ್ತಿದ್ದಂಗೆ ನಮಗೆ ತುಂಬ ಸತಿ ಇದನ್ನು ಹೇಳಿದ್ದೀವಿ ಕೂಡ. ವಯಸ್ಸು ಹೆಚ್ಚಾಗ್ತಾ ಏನಾಗುತ್ತೆ, ಕ್ರಮೇಣವಾಗಿ ಮೊಟ್ಟೆ ಬರೋ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಅಂಶ ಒಂದೇ ಕಡಿಮೆ ಆಗ್ತಾ ಇಲ್ಲ, ಅಲ್ಲಿ ಒಳ್ಳೆ ಕ್ವಾಲಿಟಿಯಾಗಿ ಬರೋ ಅಂಥ ಮೊಟ್ಟೆಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಈ ಗ್ರ್ಯಾಜುವಲಿ ನಮಗೆ ಈ ಥರ ಕ್ವಾಲಿಟಿ ಕಡಿಮೆ ಆದಾಗ ಪ್ರೆಗ್ನೆನ್ಸಿ ರೇಟ್ಸ್ ಆಟೋಮ್ಯಾಟಿಕಲಿ ನಮಗೆ ಕಡಿಮೆ ಆಗ್ತಾ ಇದೆ. ಸೊ ಈ 35 ವರ್ಷ ಅನ್ನೋದು ಹೇಗೆ ಕಂಡುಹಿಡಿದ್ರು ಫಸ್ಟ್ ಆಫ್ ಆಲ್ ನಮಗೆ? ಸೊ ಇದಕ್ಕೆ ಅಂತ ಸೈಂಟಿಫಿಕ್ ಸ್ಟಡೀಸ್ ಆಗಿರುತ್ತೆ. ಸೊ ವರ್ಲ್ಡ್ ವೈಡ್ ಅಂತ ನೋಡಿದಾಗ, ಎಸ್, ಅಡ್ವಾನ್ಸ್ಡ್ ಏಜ್ಗೆ ಫಿಮೇಲ್ ಪಾರ್ಟ್ನರ್ ಕಡೆಯಿಂದ 35 ವಯಸ್ಸು ಅಂತ ಹೇಳ್ತೀವಿ. ಬಟ್ ಅದೇ ನಮಗೆ ಇಂಡಿಯನ್ ಸಿನಾರಿಯೋಲ್ ಕೂಡ ಸೇಮ್ ಅಪ್ಲೈ ಆಗುತ್ತಾ ಅಂತ ನೋಡಿದಾಗ ಇಲ್ಲ. ಇಂಡಿಯನ್ ಸ್ಟಡೀಸಲ್ಲಿ ಏನು ಹೇಳುತ್ತೆ ಅಂತಂದರೆ, 32 ವಯಸ್ಸು ದಾಟ್ತಿದ್ದಂಗೆ ಹೆಣ್ಮಕ್ಳಿಗೆ ಮೊಟ್ಟೆ ಅಂಶ ಕ್ರಮೇಣವಾಗಿ ಕ್ಷೀಣಿಸ್ತಾ ಹೋಗೋ ವೇಗ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಇಟ್ ಫಾಸ್ಟ್ ನಪ್ಸ್. 35 ವರ್ಷದಷ್ಟೊತ್ತಿಗೆ ನಮಗೆ 50-60% ಅಷ್ಟು ಕ್ರೀಮಿ ಲೇಯರ್ ಆಫ್ ದ ಎಗ್ಸ್ ಆಲ್ರೆಡಿ ಕಳ್ಕೊಂಡ್ಬಿಟ್ಟಿರ್ತೀವಿ. ಸೊ ನಮಗೆ ಒಂದು 38-40 ಇಯರ್ಸ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 90% ಅಷ್ಟು ನಮಗೆ ಮೊಟ್ಟೆ ಅಂಶ ಖಾಲಿಯಾಗೋಗಿರುತ್ತೆ. ಸೊ ಹಾಗಾಗಿ ಅಂಥ ಕ್ರೀಮಿ ಲೇಯರ್ ಆಫ್ ದ ಎಗ್ಸ್ ನಮಗೆ ಅಂತಂದರೆ ಒಳ್ಳೆ ಭ್ರೂಣ ಉತ್ಪಾದನೆ ಆಗಲಿಕ್ಕೆ ಅಂತ ಬೇಕಾಗುವಂಥ ಮೊಟ್ಟೆಗಳನ್ನ ನಾವು 35 ವಯಸ್ಸು ಅಷ್ಟೊತ್ತಿಗೆ ಆಲ್ರೆಡಿ ಕಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಇಂಡಿಯನ್ ಪಾಪ್ಯುಲೇಷನಲ್ಲಿ ಅದು ಇನ್ನೂ ಸ್ವಲ್ಪ ಬೇಗ ಆಗುತ್ತೆ. ಇಂಡಿಯನ್ ಪಾಪ್ಯುಲೇಷನ್ ಅಂತಲೇ ಅಲ್ಲ, ಏಷ್ಯನ್ ಎಥ್ನಿಸಿಟಿ ಅಂತ ಹೇಳ್ಬೋದು ಬ್ರಾಡರ್ ಟರ್ಮಿನಾಲಜಿಯಲ್ಲಿ. ಸೊ 32 ವಯಸ್ಸು ಆಗ್ತಿದ್ದಂಗೆ ನಮಗೆ ನಮ್ಮ ಪೇಷಂಟ್ಸಲ್ಲಿ ನಾವು ನೋಡೋ ಅಂಥದ್ದು ಮೊಟ್ಟೆ ಬರೋ ಅಂಶ ಕಡಿಮೆ ಆಗ್ತಾ ಹೋಗೋದು. ಸೊ ಈಗ ಮೊಟ್ಟೆ ಅಂಶ ಕಡಿಮೆ ಆದರೆ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ? ಕಾಮನ್ ಆಗಿ ಕ್ವಾಲಿಟಿ ಕಡಿಮೆ ಆದಾಗ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಇದು ನೆಕ್ಸ್ಟ್ ನಾವು ಫೇಸ್ ಮಾಡುವಂಥ ಚಾಲೆಂಜಸ್. ವೈ ಆರ್ ವಿ ಸೋ ವರೀಡ್? ಸೊ ಈಗ ನಮಗೆ ಮೊಟ್ಟೆ ಅಂಶ ಕಡಿಮೆ ಆದಾಗ, ಎಸ್, ನಮಗೆ ಇಷ್ಟ ಆಗಿ ಲಿಮಿಟೆಡ್ ಅಟ್ಲೀಸ್ಟ್ ಒಂದು 9-10 ಮೊಟ್ಟೆಗಳಾದರೂ ಇದ್ದರೆ ನಮಗೆ ಅದರಲ್ಲಿ ಒಳ್ಳೆ ಥರದ ಭ್ರೂಣಗಳ ಕನ್ವರ್ಷನ್ಸ್ ಅಂತ ನೋಡಿದಾಗ ನಾವು ಒಂದು 4-5 ಆಗುತ್ತೆ. ಸೊ ನಾವು ಅದರಲ್ಲಿ ಅಟ್ಲೀಸ್ಟ್ ಒಂದು 2 ಸತಿ ಆದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಬಟ್ ಇಲ್ಲಿ ಅಂಶಗಳು ಕಡಿಮೆ ಅಂತ ಹೋದಾಗ ಅವ್ರಿಗೆ 2, 3, 4, 5 ಅಷ್ಟು ಇಳಿದು ಬಿಟ್ಟಿರುತ್ತೆ ಮೊಟ್ಟೆಗಳ ಅಂಶ. ಸೊ ಕ್ವಾಲಿಟಿ ಅಂತ ನೋಡಿದಾಗ ಏನಾಗುತ್ತೆ, ನಮಗೆ ಅಬ್ನಾರ್ಮಲ್ ಎಂಬ್ರಿಯೋ ಫಾರ್ಮೇಷನ್ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೊಟ್ಟೆ ಕ್ವಾಲಿಟಿ ಕಡಿಮೆ ಆದಾಗ ಇದನ್ನು ಹೇಗೆ ನಾವು ಸೈಂಟಿಫಿಕ್ ವೇಯಲ್ಲಿ ನೋಡ್ತೀವಿ ಅಂತಂದರೆ, ನಮಗೇನೋ ಒಂದು ತೊಂದರೆ ಇರುವಂಥ ಮಕ್ಕಳಾಗೋ ಸಾಧ್ಯತೆ ಹೆಚ್ಚಾಗುತ್ತಾ? ಎಸ್, 35 ಇಯರ್ಸ್ ಆಗ್ತಿದ್ದಂಗೆ ನಮಗೆ ಕ್ರೋಮೋಸೋಮ್ ತೊಂದರೆ ಇರುವಂಥ ಮಕ್ಕಳು ಅಥವಾ ಬುದ್ಧಿಮಾಂದ್ಯತೆ ಇರ್ಬೋದು, ಈ ಥರದ ಇಶ್ಯೂಸ್ ಇರೋ ಅಂಥ ಮಕ್ಕಳು ಸಾಧ್ಯತೆಗಳು ಹೆಚ್ಚಾಗತ್ತೆ. ಹಂಗಂತಂದರೆ 30 ವಯಸ್ಸಿಗಿಂತ ಕೆಳಗಡೆ ಇರೋರ್ಗೆ ಆಗಲ್ವಾ ಅಂತ ಕೇಳಿದ್ರೆ ಇಲ್ಲ, ಅಲ್ಲೂ ಆಗತ್ತೆ, ಬಟ್ ಸಾಧ್ಯತೆಗಳು ಕಡಿಮೆ. 30 ಇಯರ್ಸ್ಗಿಂತ ಕಡಿಮೆ ಇರೋರಿಗೆ 1 in 1000 ಆಗ್ಬೋದು. ಅದೇ 35 ಇಯರ್ಸ್ ರೀಚ್ ಆಗ್ತಿದ್ದಂಗೆ 50%, 1 in 500 ಇಳ್ದೋಗುತ್ತೆ. ಸೊ 40 ಇಯರ್ಸ್ ಆಗ್ತಿದ್ದಂಗೆ 1 in 100.
ಸೊ ಇಟ್ ಬಿಕಮ್ಸ್ ಸ್ಟಿಲ್ ಮೋರ್. ಹಾಗೆ ಅದೇ ರೀತಿ ನಮಗೆ ಮಿಸ್ಕ್ಯಾರೇಜ್ ಚಾನ್ಸಸ್. ಸೊ ಈ ಅಬ್ನಾರ್ಮಾಲಿಟಿ ಜಾಸ್ತಿ ಆಗ್ತಿದ್ದಂಗೆ ಗರ್ಭಪಾತಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ದೇ ಫೇಸ್ ಮೋರ್ ಆಫ್ ಅ ಮಿಸ್ಕ್ಯಾರೇಜಸ್ ಇರ್ಬೋದು. ಪೆಟರ್ನಲ್ ಸೈಡ್ ಕಡೆಯಿಂದ ತಂದೆಗೂ ಏಜ್ ಆಗ್ತಾ ಇದ್ದಂಗೆ ಅವ್ರಿಗೂ ವೀರ್ಯಾಣು ಕ್ವಾಲಿಟಿ ಕಡಿಮೆ ಆಗೋದು, ಅದರಿಂದ ಮತ್ತೆ ಭ್ರೂಣದ ಕ್ವಾಲಿಟಿ ಕಡಿಮೆ ಆಗೋದು, ಮಿಸ್ಕ್ಯಾರೇಜ್ ಚಾನ್ಸಸ್ ಜಾಸ್ತಿ ಆಗೋದು. ಸೊ ಇದೆಲ್ಲ ಒಂದು ಕಡೆ ಆದರೆ ನಮ್ಮ ಹೆಲ್ತ್ ಇಶ್ಯೂಸ್. ಸೊ ಈಗ ರೀಪ್ರೊಡಕ್ಟಿವ್ಲಿ ನನಗೆ ಬೇರೆ ಇಶ್ಯೂಸ್ ಏನಾದರೂ ಕಾಣಿಸ್ಕೊಳ್ಳುತ್ತಾ, ಫೈಬ್ರಾಯ್ಡ್ ಗಡ್ಡೆಗಳಾಗುವಂಥದ್ದು, ಅಡಿನೋಮಯಾಸಿಸ್ ಅಂತೀವಿ, ಎಂಡೋಮೆಟ್ರಿಯಾಸಿಸ್ ಅಂತೀವಿ, ಈ ಥರದ ಆ್ಯಡ್ ಆನ್ ಫ್ಯಾಕ್ಟರ್ಸ್ ಕೂಡ ಜಾಸ್ತಿ ಆಗ್ತವೆ. ಈ ಫೈಬ್ರಾಯ್ಡ್ಸ್ ಕೂಡ ವಯಸ್ಸಾದಾಗ ಆಗುವಂಥದ್ದು ಡಾಕ್ಟರ್? ಅಂದರೆ ಇದು ಮೇನ್ಲಿ ಪ್ರೆಸೆಂಟ್ ಆಗುತ್ತೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ. ಸೊ 25ರಿಂದ 39 ವಯಸ್ಸಲ್ಲಿ ಹೆಚ್ಚಾಗಿ ಪ್ರೆಸೆಂಟ್ ಆಗುತ್ತೆ. ಸೊ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಅದ್ರದ್ದು ಪ್ರಮಾಣ ಆಗುವಂಥದ್ದು, ಪರ್ಸೆಂಟೇಜ್ ನಂಬರ್ಸ್ ಜಾಸ್ತಿ ಆಗುತ್ತೆ, ತೀವ್ರತೆಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಡಾಕ್ಟರ್, ನೀವು ಮೊದಲೇ ಹೇಳಿದಾಗೆ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರೆ ನಾವು ಚಾಲೆಂಜಸ್ ಬಗ್ಗೆ ಮಾತಾಡ್ತಾ ಇದ್ವಿ ತಡವಾಗಿ ಗರ್ಭ ಧರಿಸುವಾಗ ಅಂತ. ಅದರಲ್ಲಿ ಏನಾದರೂ ಹುಡುಗರಿಗೆ ಗ್ರೇಸ್ ಮಾರ್ಕ್ಸ್ ಅನ್ನೋ ರೀತಿಯಾಗಿ ಏನಾದರೂ ಇದೆಯಾ? ಗ್ರೇಸ್ ಮಾರ್ಕ್ಸ್ ಅನ್ನೋದಿಲ್ಲ. ಈಗ ಹೆಣ್ಮಕ್ಳಿಗೆ ನಾವು ನಮ್ಮ ತಾಯಿ ಹೊಟ್ಟೆಲಿದ್ದಾಗ ನಮ್ಗೆ ಎಷ್ಟು ಮೊಟ್ಟೆಗಳ ಅಂಶ ಇರುತ್ತೆ ಅದಷ್ಟೇ ನಾವು ಕ್ಯಾರಿ ಮಾಡೋದು ಥ್ರೂ ಔಟ್ ನಮ್ಮ ಲೈಫಲ್ಲಿ. ಸೊ ಅದು ಕ್ರಮೇಣವಾಗಿ ಕ್ಷೀಣಿಸ್ತಾ ಹೋಗುತ್ತೆ. ಆದರೆ ಗಂಡಸ್ರಿಗೆ ಹಾಗಲ್ಲ, ವೀರ್ಯಾಣು ಪ್ರೊಡಕ್ಷನ್ ಆಗ್ತಾನೇ ಇರುತ್ತೆ ಅವ್ರಿಗೆ. ಎವ್ರಿ 3 months ಅವ್ರಿಗೆ ಅದು ರಿನೀವ್ ಆಗ್ತಾ ಇರುತ್ತೆ. ಅದು ಪ್ರಾಸೆಸ್ 3 months, ಬಟ್ ದಿನನಿತ್ಯದಲ್ಲಿ ಅವ್ರಿಗೆ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಅದು ಓವರ್ ದ ಏಜ್ ಪೀರಿಯಡ್ ಕ್ಷೀಣಿಸುತ್ತೆ ಅಂತಿಲ್ಲ, ಕ್ವಾಲಿಟಿ ಕಡಿಮೆ ಆಗುತ್ತೆ, ಬಟ್ ನಂಬರ್ಸ್ ಓವರ್ ದ ಟೈಮ್ ಪೀರಿಯಡ್ ಡ್ರಾಸ್ಟಿಕಲಿ ಚೇಂಜಸ್ ಕಾಣೋದಿಲ್ಲ. ಸೊ ಬಟ್ 40 years ಆಗ್ತಿದ್ದಂಗೆ, ಇಲ್ಲಿ ಹೇಗೆ ನಾವು 32, 35 ಅಂತಿದ್ದೀವಿ, ಅಲ್ಲೂ ಕೂಡ ನಾವು 40-45 ವಯಸ್ಸು ದಾಟ್ತಿದ್ದಂಗೆ ನಮಗೆ ವಿ ಸಿ ಡಿಕ್ರೀಸ್ ಇನ್ ಕೌಂಟ್ಸ್ ಇರ್ಬೋದು, ಚಲನಶೇಷ ವೀರ್ಯಾಣುದು ಮೊಟಿಲಿಟಿಯಲ್ಲಿ ಕಡಿಮೆ ಆಗುವಂಥದ್ದು, ಆ್ಯಂಡ್ ಮೇಜರ್ಲಿ ಇಟ್ ಎಫೆಕ್ಟ್ಸ್ ವೀರ್ಯಾಣುದು ಶೇಪ್ಸಲ್ಲಿ, ಮಾರ್ಫಾಲಜಿಯಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಇದೇ ಕಾರಣಕ್ಕೆ ಅಂದರೆ ಕೀಪಿಂಗ್ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು. ಈಗ ನಮಗೆ ಏಜ್ ಜಾಸ್ತಿ ಆಗ್ತಾ ಇನ್ನೊಂದು ಚಾಲೆಂಜ್ ಏನು, ಮಕ್ಕಳನ್ನ ಬೆಳೆಸೋದು ಕೂಡ ಒಂದು ಚಾಲೆಂಜ್ ಆಗೋಗುತ್ತೆ. ಈಗ ನಮಗೆ ಯಂಗರ್ ಪಾಪ್ಯುಲೇಷನಲ್ಲೇ ನಾವು ಕನ್ಸೀವ್ ಆಗಿ ಸೊ 30s ನಾವು ಡೆಲಿವರಿ ಮಾಡ್ತೀವಿ ಅಂದ್ರೂ ಮಕ್ಕಳಿಂದೇ ಓಡಾಡೋದು. ಹೌದು. ಸೊ ನಮ್ಮ ಹೆಲ್ತ್ ಫ್ಯಾಕ್ಟರ್ಸು ಅದೆಲ್ಲನೂ ನಮಗೆ ಏಜ್ ಆಗ್ತಾ ಇದ್ದಂಗೆ ಅದೆಲ್ಲ ಜಾಸ್ತಿ ಆಗುತ್ತೆ. ಹೌ ವೆಲ್ ಕ್ಯಾನ್ ವಿ ಟೇಕ್ ಕೇರ್ ಆಫ್ ದ ಬೇಬಿ ಅನ್ನೋದು ಒಂದು ಬಿಗ್ ಕ್ವೆಶ್ಚನ್. ಸೊ ಹಾಗಾಗಿ ಈಗ ನಮಗೆ ಗೌರ್ಮೆಂಟಿಂದನೂ ಕೂಡ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಅಂತ ಮಾಡ್ತಾರೆ, ಕೀಪಿಂಗ್ ಬೇಬೀಸ್ ಹೆಲ್ತ್ ಆ್ಯಂಡ್ ಮೈಂಡ್. ಸೊ ಹೆಣ್ಮಕ್ಳಿಗೆ 50 ವಯಸ್ಸು ದಾಟ್ತಿದ್ದಂಗೆ, ಗಂಡಸರಿಗೆ 55 ವಯಸ್ಸು ದಾಟ್ತಿದ್ದಂಗೆ ಯಾವುದೇ ಥರದ್ದು ನಾವು ಪ್ರೆಗ್ನೆನ್ಸಿ ಟ್ರೀಟ್ಮೆಂಟ್ಸ್ ಕೊಡೋ ಹಂಗಿಲ್ಲ. ಓಕೆ. ಸೊ ಇದು ಲೀಗಲಿ ಆ್ಯಕ್ಚುಲಿ ನಮಗೆ ಇದು ರೀಸೆಂಟ್ ಆಗಿ ಬಂದಿರುವಂಥದ್ದು? ರೀಸೆಂಟ್ ಆಗಿ ಅಂದರೆ ಒಂದು 2-3 ವರ್ಷದಿಂದ ಇಂಪ್ಲಿಮೆಂಟ್ ಆಗಿರೋದು. ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಬಹಳಷ್ಟು ಪ್ರಶ್ನೆಗಳಿದೆ, ಕೇಳ್ತೀನಿ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ಕೊಂಡ್ಬೇಡ. ತಾರಾ ಅಂತ. ನಮಸ್ತೆ. ನಮಸ್ತೆ ತಾರಾ ಅವರೇ. ನಮಸ್ತೆ. ಎಸ್, ಇವಾಗಲೇ ನೀವು ಗರ್ಭಗುಡಿ ಐವ್ ಸೆಂಟರಿಗೆ ಹೋಗಿದ್ದೀರಾ, ರಿಸಲ್ಟನ್ನು ಪಡ್ಕೊಂಡಿದ್ದೀರಾ, ಏನು ಅನ್ನಿಸ್ತಾ ಇದೆ ನಿಮಗೆ? ಆಕ್ಚುಲಿ ತುಂಬಾ ಖುಷಿ ಅನಿಸ್ತಾ ಇದೆ. ಸೊ ಪರ್ಸನಲಿ ಥ್ಯಾಂಕ್ಸ್ ಅಚರ್ಣಾ ಮ್ಯಾಮ್ಗೆ. ನಾನು ಪರ್ಸನಲಿ ಅವ್ರಿಗೆ ಮಾತಾಡಕ್ ಆಗಿಲ್ಲ, ಬಟ್ ಈಗ ಅವ್ರು ಲೈವ್ ಅಲ್ಲಿ ಇದ್ದಾರೆ. ಸೊ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ಬೆಸ್ಟ್ ಆಪರ್ಚುನಿಟಿ ಸಾರಾ ಅವರೇ, ನೀವು ಮಾತಾಡ್ಬೋದು ಅಪರ್ಣಾ ಮೇಡಮ್ ಜೊತೆ. ಯಾವಾಗ ನೀವು ಭೇಟಿ ಕೊಟ್ಟಿದ್ದು, ಅದಕ್ಕೂ ಮುಂಚಿತವಾಗಿ ಕೆಲವೊಂದು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ. ನೀವು ಯಾವಾಗ ಗರ್ಭಗುಡಿ ಐವ್ ಸೆಂಟರ್ಗೆ ಭೇಟಿ ಕೊಟ್ಟಿದ್ದು ಅಂತ? ಆಲ್ಮೋಸ್ಟ್ ಲಾಸ್ಟ್ ಇಯರ್ 2023 ಅಲ್ಲಿ ನಾನು ಭೇಟಿ ಆಗಿದ್ದೆ. ಓಕೆ ಓಕೆ. ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ಸಾರಾ ಅವರ? ನನ್ನ ಮದುವೆ ಆಗಿ ಆಲ್ಮೋಸ್ಟ್ 14 years ಆಯ್ತು. 14 years ಮುಂಚೆ ಒಂದು ಬೇಬಿ ಐತೆ. ಅಂದ್ರೆ ಸೆಕೆಂಡರಿ ಇನ್ಫರ್ಟಿಲಿಟಿ ಇತ್ತು? ಸೆಕೆಂಡ್ ಬೇಬಿಗೆ ಇನ್ಫರ್ಟಿಲಿಟಿ ಇತ್ತು. ಓಕೆ ಓಕೆ. ಅಂತ ಹೇಳಿದ್ರೆ ಈ ಬಿಟ್ವೀನ್ ಬೇರೆ ಎಲ್ಲಾದ್ರೂ ಕನ್ಸಲ್ಟೇಷನ್ ತಗೊಂಡಿರೋದಿದೆಯಾ ನೀವು? ಬೇರೆ ಡಾಕ್ಟರ್ಸ್ ನೋಡಿದ್ದೆ, ಡೈರೆಕ್ಟ್ IVF ಅಂತೂ ಸ್ಟಾರ್ಟ್ ಮಾಡಿಲ್ಲ, ಬೇರೆ ನಾರ್ಮಲ್ ಆಗಿ ಟ್ರೈ ಮಾಡಿದ್ದೆ. ಬಟ್ ನಮ್ಗೆ ಸ್ಯಾಟಿಸ್ಫೈ ಆಗಿರೋದು ರಿಸಲ್ಟ್ ಸಿಕ್ಕಿಲ್ಲ. ನೇದರ್ ದ ಪ್ರಾಸೆಸ್ ಸ್ಯಾಟಿಸ್ಫೈಯಿಂಗ್ ಇತ್ತು, ಅವ್ರ ಕೇಸ್ ಹ್ಯಾಂಡಲ್ ಮಾಡೋದು ಕೂಡ ಸ್ಯಾಟಿಸ್ಫಿಕೇಶನ್ ಆಗಿಲ್ಲ ನಮ್ಗೆ. ಸೊ ಲಾಸ್ಟ್ ಏನು ವರ್ಕ್ ಆಗಿಲ್ಲ ಅಂದ್ರೆ ಸರಿ, ಲಾಸ್ಟ್ ಎಲ್ಲ ಹೋಪ್ಸ್ ಬಿಟ್ಬಿಟ್ಟು ಸರಿ IVF ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಅವಾಗ ತುಂಬಾ ರಿವ್ಯೂಸ್ ನೋಡಿದ್ವಿ, ತುಂಬಾ ಹಾಸ್ಪಿಟಲ್ಸ್ ನೋಡಿದ್ವಿ. ಅವಾಗ ನಮ್ಗೆ ಗರ್ಭಗುಡಿ ಬಗ್ಗೆ ಗೊತ್ತಾಯ್ತು ಥ್ರೂ ಆನ್ಲೈನ್. ಹಾಗಾಗಿ ನಾವು ಗರ್ಭಗುಡಿ ಹೋಗಿ ಟ್ರೈ ಮಾಡಿದ್ವಿ. ಓಕೆ. ನೀವು ಆರಂಭದಲ್ಲಿ ಹೇಳಿದ್ರಿ 1 year ಆಯ್ತು ಅಂತ ಹೇಳಿದ್ರೆ ಡೆಲಿವರಿ ಆಗಿದೆ ಅಂತನಾ? ಡೆಲಿವರಿ ಆಗಿ 2.5 months ಆಗಿದೆ. 2.5 month ಪಾಪು ಇದೆ ನಿಮಗೆ. ಎಸ್, ಡಾಕ್ಟರ್ ಅಪರ್ಣಾ ಅವ್ರ ಸ್ಟುಡಿಯೋದಲ್ಲಿ ಇದ್ದಾರೆ, ಮಾತನಾಡ್ಬೋದು ಅವ್ರ ಜೊತೆಗೆ. ಸಾರಾ ಅವರೇ. ಥ್ಯಾಂಕ್ ಯು ಸಾರಾ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೇಗಿದ್ದೀರಾ ನೀವು? ಹೇಗಿದ್ದೀರಾ? ಪಾಪು ಹೇಗಿದೆ? ಇಬ್ರು ಚೆನ್ನಾಗಿದ್ದೀವಿ. ಬಟ್ ಥ್ಯಾಂಕ್ಸ್ ಅ ಲಾಟ್ ಪರ್ಸನಲಿ ನಿಮ್ಗೂ, ನಿಮ್ಮ ಟೀಮ್ಗೂ, ಎಲ್ಲರಿಗೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್.
ಎಸ್, ಹೇಗೆ ಅನ್ಸುತ್ತೆ ಇವಾಗ ಸೆಕೆಂಡರಿ ಇನ್ಫರ್ಟಿಲಿಟಿಯಲ್ಲಿ ಎಷ್ಟೋ ಜನ ಡಾಕ್ಟರ್ ಕನ್ಸಲ್ಟೇಷನ್ ಮಾಡೋದೇ ಒಂದು ಹೆಜ್ಜೆ ಹಿಂದೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ನಾರ್ಮಲ್ ಡೆಲಿವರಿ ಹಿಂದೆ ಆಗಿರುತ್ತೆ ಅಥವಾ ನಾರ್ಮಲ್ ಆಗಿ ಕನ್ಸೀವ್ ಆಗಿರ್ತೀರಾ. ಸೊ ಈ ರೀತಿಯಾದಂಥ ಚಾಲೆಂಜಸ್ಗಳು ಬಂದಾಗ ಏನು ಥಾಟ್ ಬರುತ್ತೆ ಸಾರಾ ಅವರೇ? ಅಂದ್ರೆ ನಾರ್ಮಲ್ ಆಗಿ IVF ಲಾಸ್ಟ್ ಥಾಟ್ ಬರೋದು ಯಾರ್ಗನ ಇದ್ರು. IVF ಅಂದ್ಬಿಟ್ಟು ಆ ಪ್ರಾಸೆಸ್ಸೇ ಅಷ್ಟು ದೊಡ್ಡ ಪ್ರಾಸೆಸ್ ಹೋಗ್ಬೇಕು, ಅದು ಡಿಫಿಕಲ್ಟ್ ಪ್ರಾಸೆಸ್. ಯಾಕಂದ್ರೆ ಅದು ಫಿಸಿಕಲಿ ಮೆಂಟಲಿ ಎರಡು ತುಂಬಾ ಟ್ಯಾಕ್ಸಿಂಗ್ ಅದು. ಹೌದು ರೈಟ್. ಸೊ ಏನು ಆಪ್ಷನ್ಸ್ ಇದ್ದಿಲ್ಲ ಅಂದ್ರೆ ಸರಿ ಒಂದ್ಸತಿ ಟ್ರೈ ಮಾಡಿ ನೋಡೋಣ ಅನ್ಕೊಂಡು ಹೋದ್ವಿ. ಬಟ್ ಇನಿಷಿಯಲ್ ತುಂಬಾ ಪ್ರಾಬ್ಲಮ್ ಇತ್ತು, ಹೋಗ್ಬೇಕಾ ಇಲ್ಲ ತುಂಬಾ ಥಾಟ್ಸ್ ಆಯ್ತು ನಮಗೂ. ಬಟ್ ನಾವು ನಮ್ಮ ಹಸ್ಬೆಂಡ್ ಒಂದ್ಸತಿ ಟ್ರೈ ಮಾಡಿ ನೋಡೋಣ, ಇವಾಗ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಐತೆ, ನಾವು ಒಂದು ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಇದ್ದೀವಿ, ಗೊತ್ತು ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿದೆ, ಸರಿ ಒಂದ್ಸತಿ ಟ್ರೈ ಮಾಡಿ ನೋಡೋಣ. ಇಟ್ಸ್ ನಾಟ್ ಅ ಈಸಿ ಡಿಸಿಷನ್ ಫಾರ್ ಶ್ಯೂರ್, ಬಟ್ ಇಟ್ಸ್ ವರ್ತ್. ಓಕೆ, ಗರ್ಭಗುಡಿಯಲ್ಲಿ ನಿಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಫಸ್ಟ್ ಟೈಮ್ ನೀವು ಅಪ್ರೋಚ್ ಮಾಡಿದಾಗ ಡಾಕ್ಟರ್ಗಳನ್ನ? ಎಸ್, ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಇತ್ತು. ನಾವು ಫಸ್ಟ್ ಟೈಮ್ ಹಾಸ್ಪಿಟಲ್ ಅಲ್ಲಿ ಕಾಲಿಟ್ಟಾಗನೇ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಇತ್ತು. ಸೊ ಜಸ್ಟ್ ನಾಟ್ ದಟ್, ನಾನು ಮುಂಚೆ ಹಾಸ್ಪಿಟಲ್ಸ್ ನಲ್ಲಿ ನೋಡಿದಾಗ ಅಂದ್ರೆ ನಮ್ಗೆ ಫರ್ಟಿಲಿಟಿ ಇಶ್ಯೂ ಇದೆ, PCOS ಇದೆ ಅಂತ ಗೊತ್ತಿತ್ತು, ಥೈರಾಯ್ಡ್ ಇದೆ ಅಂತ ಗೊತ್ತಿತ್ತು. ಬಟ್ ಎಲ್ಲ ಡೀಟೇಲ್ ನಮ್ ಹಿಸ್ಟ್ರಿ ಅಲ್ಲಿ ನೋಡಿದಿಲ್ಲ ಯಾರು. ನಾವ್ ಇಲ್ಲಿ ಬಂದಾಗ ಫಸ್ಟ್ ಅವ್ರು ಏನ್ ನೋಡಿದಂದ್ರೆ ನಮ್ ಫುಲ್ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್, ನಮ್ ಕಂಪ್ಲೀಟ್ ಹಿಸ್ಟ್ರಿ, ನಮ್ದು ನಮ್ಮ ಹಸ್ಬೆಂಡ್ದು ಇಬ್ಬರದು ಹಿಸ್ಟ್ರಿ ನೋಡಿದ್ವು. ಆಮೇಲೆ ಸ್ವಲ್ಪ ಕಂಡು ಹಿಡಿದ್ವಿ. ಅಂದ್ರೆ ನಮ್ ಹಸ್ಬೆಂಡ್ ಡಯಾಬಿಟಿಸ್ ಇತ್ತು, ನಮ್ಗೆ ಯಾವಾಗ್ಲೂ ಗೊತ್ತಿದ್ದಿಲ್ಲ, ಇಲ್ಲೇ ಬಂದ್ ಗೊತ್ತಾಯ್ತು ನಮ್ಗೆ ಅವ್ರಿಗೆ ಡಯಾಬಿಟಿಸ್ ಇದೆ ಅಂದ್ಬಿಟ್ಟು. ಸೊ ಫಸ್ಟ್ ಸ್ಟೆಪ್ ಏನಿತ್ತು ಅಂದ್ರೆ ಅವ್ರು ಏನ್ ಪ್ರಾಬ್ಲಮ್ಸ್ ಇದೆ ಅಂದ್ಬಿಟ್ಟು ಕಂಡು ಹಿಡಿದು ಆಮೇಲೆ ಅದನ್ನ ಅವ್ರು ಕರೆಕ್ಟ್ ಮಾಡಿದ್ರು. ನೆಕ್ಸ್ಟ್ ಸ್ಟೆಪ್ ಅವ್ರ ಪ್ರೆಗ್ನೆನ್ಸಿ ಬಂದಿತ್ತು. ನೀವು ಎಲ್ಲ ಆಸ್ಪೆಕ್ಟ್ ಅಲ್ಲೂ ಕೂಡ ನೀವು ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತುಂಬಾ ಕಮ್ಮಿ ಹೇಳ್ತೇನೆ. ಎಸ್. ಕೊನೆಯದಾಗಿ ಡಾಕ್ಟರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸಾರಾ ಅವರೇ? ಥ್ಯಾಂಕ್ ಯು. ನೀವು ತುಂಬಾ ಒಳ್ಳೆ ಇದ್ ಮಾಡ್ತಾ ಇದ್ದೀರಿ. ಯು ಆರ್ ಗಿವಿಂಗ್ ಅ ಹೋಪ್ ಟು ಆಲ್ ದ ಪೇರೆಂಟ್ಸ್ ಹೂ ಥಿಂಕ್ ದೇ ಕೆನಾಟ್ ಕನ್ಸೀವ್, ಅವ್ರ ಇದು ಮಾಡಕ್ ಆಗಲ್ಲ. ಏನಂದ್ರೆ ಹಾಸ್ಪಿಟಲ್ಸ್ ತುಂಬಾ ಇದಾವೆ, ಇಲ್ಲ ಅಂತಿಲ್ಲ, ಬಟ್ ಅದು ಒಂದು ಎಂಪತಿ ಕೇರ್ ಇದ್ರಲ್ಲಿ ನಮ್ ಗರ್ಭಗುಡಿಗೆ ನಮ್ಗೆ ಸಿಕ್ತು, ಅದು ಎಲ್ಲಿ ನಮ್ಗೆ ಸಿಕ್ಕಿಲ್ಲ. ಇನ್ನೊಂದು ಏನಂದ್ರೆ ಅದು ಅಲ್ಲಿ ಯಾವಾಗ್ಲೂ ಪೇಷಂಟ್ಸ್ ಅಂತ ನಮ್ಗೆ ಟ್ರೀಟ್ ಮಾಡಿಲ್ಲ, ಪರ್ಸನಲ್ ಕೇರ್ ಇತ್ತು. ನನ್ಗೆ ಎಷ್ಟು ಪ್ರಾಬ್ಲಮ್ ಇದ್ರು ನಾನು ಅಲ್ಲಿ ಕ್ಲಿನಿಕ್ ಕ್ಯಾಬಿನ್ ಅಲ್ಲಿ ಹೋಗಿ ಅಪರ್ಣಾ ಮ್ಯಾಮ್ ಅವ್ರ ಮುಖ ನೋಡಿದ್ರೆ ನನ್ಗೆ ಗೊತ್ತು, ನನ್ಗೊಂದು ಸ್ಟ್ರೆಂತ್ ಸಿಕ್ತಿತ್ತು. And she is the most empathic doctor ನಾನು ಮೀಟ್ ಆಗಿದ್ದು ನನ್ನ ಲೈಫಲ್ಲಿ. ಓಕೆ ಥ್ಯಾಂಕ್ ಯು ಸಾರಾ ಅವರೇ, ತುಂಬ ವಿವರವಾಗಿ ನಿಮ್ಮ ಮಾಹಿತಿಗಳನ್ನು ಹಂಚ್ಕೊಂಡ್ರಿ. ಜೊತೆಗೆ ಯಾರು ನೋಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಅವ್ರಿಗೊಂದು ಮೆಸೇಜನ್ನು ಕೊಟ್ರಿ. ಹೌದು, 14 ವರ್ಷ ಏನು ಸೆಕೆಂಡರಿ ಇನ್ಫರ್ಟಿಲಿಟಿ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಅಂಜಿಕೆ ಪಡುವಂಥದ್ದು ಏನಿಲ್ಲ, ನೇರವಾಗಿ ಹೋಗಿ ಡಾಕ್ಟರ್ ಕನ್ಸಲ್ಟೇಷನ್ ತಗೋಬಹುದು ಅಂತ. ತುಂಬ ರೇರ್ ಇದು ಸೆಕೆಂಡರಿ ಇನ್ಫರ್ಟಿಲಿಟಿ ಅನುಭವಿಸೋದು ಡಾಕ್ಟರ್. ಇಂಥ ಸಮಯದಲ್ಲೂ ಕೂಡ ಅವರ ಕಂಪ್ಲೀಟ್ ಡೇಟಾವನ್ನು ನೋಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು, ಬೇಸಿಕ್ ಫಸ್ಟ್ ಅದೇನೆ, ವಿ ಶುಡ್ ನಾಟ್ ಜಂಪ್. ಈಗ ನನಗೆ ಏಜ್ 37, 38 ಆಗ್ತಾ ಇದೆ, ಹಸ್ಬೆಂಡ್ಗೆ ಒಂದು 40-45 ಆಗ್ತಾ ಇದೆ ಅಂತ ಅಂದ ತಕ್ಷಣ ವಿ ಶುಡ್ ನಾಟ್ ಜಂಪ್. ಎಸ್, ನೆಕ್ಸ್ಟ್ ರೆಸಾರ್ಟ್ ನಾನು ಡೈರೆಕ್ಟಾಗಿ IVF ಪ್ಲಾನ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ನಮ್ಮಲ್ಲಿ ನಾವು ಪ್ಲಾನ್ ಮಾಡಲ್ಲ ಆ ಥರ. ಸೊ ಫಸ್ಟ್ ವಿ ಗೋ ಥ್ರೂ ದ ಡೀಟೇಲ್ಸ್. ವೈ ಆರ್ ದೇ ಅಪ್ರೋಚಿಂಗ್ ಅಸ್ ಫಸ್ಟ್ ಆಫ್ ಆಲ್, ಏನಕ್ಕೆ ಡಿಫಿಕಲ್ಟಿ ಆಗ್ತಾ ಇದೆ, ಬೇಸಿಕ್ ಹೆಲ್ತಿಗೆ ತುಂಬ ಸತಿ ಏನಾಗುತ್ತೆ ಫಿಮೇಲ್ ಪಾರ್ಟ್ನರ್ನ ಮಾತ್ರ ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಅವ್ರದ್ದು ಥೈರಾಯ್ಡ್ ಚೆನ್ನಾಗಿದೆಯಾ, ಶುಗರ್ಸ್ ಚೆನ್ನಾಗಿದೆಯಾ ಅಂತ ಅಷ್ಟೇ ನೋಡ್ತೀವಿ. ಎಷ್ಟೊಂದು ಸತಿ ನಮಗೆ ಮೇಲ್ ಪಾರ್ಟ್ನರ್ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಈಕ್ವಲಿ ಇದೆ, ಮರ್ತೇ ಹೋಗಿರ್ತೀವಿ, ಕರೆಕ್ಟ್ ಅಲ್ವಾ? ಸೊ ಬೇಸಿಕ್ ವಿ ಮೇಕ್ ಇಟ್ ಅ ರೂಲ್, ಮೇಲ್ ಪಾರ್ಟ್ನರ್ದು ಹೆಲ್ತ್ ಸ್ಟೇಟಸ್ ಹೇಗಿದೆ. ಯಾಕಂದರೆ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇದ್ದರೆ ಅದನ್ನು ಕರೆಕ್ಟ್ ಮಾಡ್ತಿದ್ದಂಗೆ ಎಷ್ಟೊಂದು ಜನಕ್ಕೆ ಪ್ರೆಗ್ನೆನ್ಸಿ ಸಿಗುತ್ತೆ, ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಫಸ್ಟ್ ಎಸ್, ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ ಇಸ್ ಗೋಯಿಂಗ್ ಥ್ರೂ ದ ಬ್ಯಾಕ್ಗ್ರೌಂಡ್, ಅವ್ರದ್ದು ಹಿಸ್ಟ್ರಿ ಅನಾಲಿಸಿಸ್ ಎಲ್ಲ ನೋಡಿಕೊಂಡು ದೆನ್ ಮೇಕ್ ಅ ಪ್ಲ್ಯಾನ್. ಇವ್ರದ್ದು ಕೂಡ ಫಸ್ಟ್ ಟೈಮ್ ನಾವು IVF ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಆ್ಯಕ್ಚುಲಿ ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಹರ್. ಇಟ್ ಎಂಡೆಡ್ ಅಪ್ ಇನ್ ಬಯೋಕೆಮಿಕಲ್ ಪ್ರೆಗ್ನೆನ್ಸಿ ಥರನೇ. ಆಮೇಲೆ ವಾಟ್ ಈಸ್ ದ ರೀಸನ್ ಅಂತ ನೋಡಿ ವಿ ಟುಕ್ ಟೈಮ್, ಅಗೇನ್ ವಿ ಅಸೆಸ್ಡ್. ಲಾಸ್ಟ್ ಸೆಟ್ 2 ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡಿದ್ದು, ಶಿ ಕನ್ಸೀವ್ಡ್ ಆ್ಯಂಡ್ ಶಿ ಇಸ್ ಡೆಲಿವರ್ಡ್ ದ ಬೇಬಿ. ಈ ಕಾಲ್ಗೂ ಮುಂಚಿತವಾಗಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ತಾ ಇದ್ರಿ, ವಿಷಯದ ಬಗ್ಗೆ ಮಾಹಿತಿ ಹಂಚ್ಕೊಳ್ತಾ ಇದ್ರಿ. 50 ವರ್ಷ ಕಳೆದ ನಂತರ ಮಹಿಳೆಯರಿಗೆ ಆ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಡಬಾರ್ದು ಅನ್ನುವಂಥ ನಿಯಮ ಇದೆ ಅಂತ. ಹೌದು, ಇದು ನಮಗೆ ಇಂಡಿಯನ್ ಲಾ ಇಂದ ART ಲಾ ಅಂತ ಕರಿತೀವಿ. ಸೊ ಇದು ಇಂಪ್ಲಿಮೆಂಟ್ ಆಗಿರೋದು ನಮಗೆ 2021 ಎಂಡ್ 2022 ಇಂದ ಆ್ಯಕ್ಚುಲಿ ನಮಗೆ ಇಂಪ್ಲಿಮೆಂಟ್ ಆಗಿದೆ. ಸೊ ಮಹಿಳೆಯರಿಗೆ 50 ವಯಸ್ಸು ಆಗ್ತಿದ್ದಂಗೆ, ಇಫ್ ದೇ ಟಚ್ 50 years,
ಮೇಲ್ಸ್ಗೆ ಗಂಡಸರಿಗೆ 55 ವರ್ಷ ಟಚ್ ಆಗ್ತಿದ್ದಂಗೆ ನಾವು ಯಾವುದೇ ಥರದ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಕೊಡೋಂಗಿಲ್ಲ. ಸೊ ಏನೇ ನಮಗೆ ಆ ಥರದ್ದು ಅದಾದಮೇಲೆ ಬೇಕು ಅಂತ ಅಂದಾಗ ಸ್ಪೆಷಲ್ ಕನ್ಸಿಡ್ರೇಷನ್ಸಲ್ಲಿ ನಾವು ವಿ ಹ್ಯಾವ್ ಟು ಅಪ್ರೋಚ್ ದ ಲೀಗಲ್ ಟೀಮ್. ಕೋರ್ಟ್ ಕಡೆಯಿಂದ ಅಪ್ರೂವಲ್ ಸಿಕ್ಕಿದ್ರೇ ನಾವು ಹೋಗ್ಲಿಕ್ಕಾಗೋದು. ಇದು ಕೀಪಿಂಗ್ ಸ್ಟ್ರಿಕ್ಟ್ಲಿ ಇನ್ ಮೈಂಡ್ ನಮಗೆ ಮಗುದು ಸೋಷಿಯಲ್ ಇಂಪ್ಯಾಕ್ಟ್ ಯಾವ ಥರ ಇರ್ಬೋದು. ಓಕೆನಾ, ಇನ್ ಕೇಸ್ ನಮಗೆ ಎಲ್ಡರ್ಲಿ ಪಾಪ್ಯುಲೇಷನಲ್ಲಿ ಮಗು ಆದಾಗ ವಿ ಆರ್ ಪುಟ್ಟಿಂಗ್ ದ ರಿಸ್ಕ್ ಆನ್ ದ ಮದರ್. ಹೌದು, 50 ಇಯರ್ಸಲ್ಲಿ ಪ್ರೆಗ್ನೆನ್ಸಿ ಕ್ಯಾರಿ ಮಾಡೋದು ವಿ ಆರ್ ಪುಟ್ಟಿಂಗ್ ರಿಸ್ಕ್ ಆನ್ ಹರ್ ಹೆಲ್ತ್ ಅಲ್ವಾ. ಅದ್ರ ಜೊತೆಗೆ ನಮಗೆ ಮಗು ಹುಟ್ಟಿದ ಮೇಲೆ ನಾವು ಮಗುನ ಯಾವ ಥರ ಕೇರ್ ಮಾಡ್ಬೋದು, ಎಷ್ಟು ವರ್ಷಗಳ ಕಾಲ ನಾವು ಕಾಪಾಡ್ಬೋದು. ಸೊ ಇದೆಲ್ಲ ಆ್ಯಕ್ಚುಲಿ ಮ್ಯಾಟರ್ ಆಗುತ್ತೆ. ಯಾಕಂದರೆ 50 ಇಯರ್ಸಲ್ಲಿ ಕನ್ಸೀವ್ ಆಗ್ತಾರೆ ಅಂತ ಬಂದಾಗ ಅವ್ರಿಗೆ ಕಾರ್ಡಿಯಾಕ್ ರಿಸ್ಕ್ ಹೆಚ್ಚಾಗಿರುತ್ತೆ. ಸೊ ಪ್ರೀ ಟರ್ಮ್ ಡೆಲಿವರೀಸ್ ರಿಸ್ಕ್ ಇರುತ್ತೆ, ಮಿಸ್ಕ್ಯಾರೇಜ್ ರಿಸ್ಕ್ ಇರುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ತಾಯಿಗೂ ಮತ್ತು ಮಗುಗೂ ಇಬ್ರಿಗೂ ಎಫೆಕ್ಟ್ ಆಗದೆ ಇರಲಿ ಅಂತ ಗೌರ್ಮೆಂಟ್ ತಗೊಂಡಿರೋ ಡಿಸಿಷನ್ ಇದು. ರೈಟ್, ಇದು ಆಸ್ ಪರ್ ಲಾ ನಮಗೆ ಇರುವಂಥ ಲಿಮಿಟೇಷನ್ಸ್ ಆದರೆ ಆಸ್ ಅ ಡಾಕ್ಟರ್ ನೀವೇನು ಹೇಳ್ತೀರಿ, ಇಷ್ಟು ವರ್ಷದ ಒಳಗಡೆ ನಿಮ್ಮ ಫ್ಯಾಮಿಲಿ ಪ್ಲಾನಿಂಗ್ಗಳೇನಿದೆ ಅದೆಲ್ಲ ಮುಗಿಸ್ಬೇಕು? ಆಲ್ವೇಸ್ ನಾವು ಮುಂಚೆಯಿಂದನೂ ಹೇಳ್ತಿರೋ ಪ್ರಕಾರ 30 ಇಯರ್ಸ್ ಒಳಗಡೆ ಇಟ್ ಇಸ್ ಅ ಗುಡ್ ಟೈಮ್ ಟು ಪ್ಲಾನ್ ಪ್ರೆಗ್ನೆನ್ಸಿ. ಯಾಕಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. 35 ದಾಟ್ತಿದ್ದಂಗೆ ಎಲ್ಲ ಥರದ ರಿಸ್ಕು ಹೆಚ್ಚಾಗುತ್ತೆ, ಡಬಲ್ ಆಗ್ತಾ ಹೋಗುತ್ತೆ. ಈವನ್ ಪ್ರೆಗ್ನೆನ್ಸಿ ಇಂಡ್ಯೂಸ್ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಮಿಸ್ಕ್ಯಾರೇಜ್ ರಿಸ್ಕ್, ಪ್ರೀ ಟರ್ಮ್ ಡೆಲಿವರಿ, ಮಗು ಚಿಕ್ಕದಾಗೋದು, ಲೋ ಬರ್ತ್ ವೆಯ್ಟ್, ಎಲ್ಲ ಥರದ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಪ್ರೈಮರಿ ಇಂಪಾರ್ಟೆಂಟ್ ಥಿಂಗ್ ಏನು, ನಾವು ಎಷ್ಟು ಹೆಲ್ದಿಯಾಗಿ ನಮ್ಮನ್ನು ನಾವು ನೋಡ್ಕೊಳ್ತಾ ಇದ್ದೀವಿ, ನಾಟ್ ಓನ್ಲಿ ಫಿಸಿಕಲಿ, ಮೆಂಟಲಿ ಆಗಿರ್ಬೋದು. ಸೊ ಹಾಲಿಸ್ಟಿಕಲಿ ನಮ್ಮನ್ನು ನಾವು ಎಷ್ಟು ಚೆನ್ನಾಗಿ ವಿ ಆರ್ ಮೇಂಟೈನಿಂಗ್ ಆರ್ ಹೆಲ್ತ್ ಇರ್ಬೋದು, ಮಾನಸಿಕವಾಗಿರ್ಬೋದು, ಭೌತಿಕವಾಗಿರ್ಬೋದು, ಎಮೋಷ್ನಲಿ ಹೌ ವಿ ಆರ್ ಬ್ಯಾಲೆನ್ಸ್ಡ್, ಇದೆಲ್ಲ ಮ್ಯಾಟರ್ ಆಗುತ್ತೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕಾದ್ರೆ. ಯಾವುದೇ ಥರದ ಇಲ್ ಹ್ಯಾಬಿಟ್ಸ್, ಸ್ಮೋಕಿಂಗ್, ಆಲ್ಕೋಹಾಲ್, ಒಬೇಸಿಟಿ ಈಗ ಹೆಚ್ಚಾಗಿ ನೋಡ್ತಿರೋದು, ಬುಜ್ಜುತನ, ಸೊ ಇದನ್ನೆಲ್ಲನೂ ಕನ್ಸಿಡರೇಷನ್ಸ್ ಇಟ್ಕೊಳ್ಳೇಬೇಕಾಗುತ್ತೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕಾದ್ರೆ. ಸೊ ಎಷ್ಟು ಮಟ್ಟಿಗೆ ನೀವು ಹೆಲ್ತ್ನ ಕಾಪಾಡ್ಕೋತಿದ್ದೀರಾ ಅಷ್ಟು ಸ್ಮೂತಾಗಿ ನಿಮ್ಮ ಜರ್ನೀಸ್ ಕಂಪ್ಲೀಟ್ ಆಗುತ್ತೆ. ಹೌದು, ಇವಾಗ ಅಂಡರ್ 40 ಅಂತ ಬಂದಾಗ ಅಬೌವ್ 35 ಈಗ ಬಹಳಷ್ಟು ಜನ ಪೇಷಂಟ್ ನಿಮ್ಮ ಹತ್ರ ಬರ್ತಾರೆ, ದಂಪತಿಗಳು ಬರ್ತಾ ಇದ್ದಾರೆ ನಿಮ್ಮ ಹತ್ರ, ಕನ್ಸೀವ್ ಆಗಬೇಕು, ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳ್ಕೊಂಡು. ಸಾಮಾನ್ಯವಾಗಿ ಆ ಏಜ್ ಗ್ರೂಪಲ್ಲಿ ಬೇರೆ ಕಾಯಿಲೆಗಳ ಸಮಸ್ಯೆ ಎಷ್ಟು ಬಾಧಿಸುತ್ತೆ ಡಾಕ್ಟರ್? ಹೌದು, ಕಾಮನ್ ಆಗಿ ನೋಡುವಂಥದ್ದು ನಮಗೆ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್, ಥೈರಾಯ್ಡ್ ಸಮಸ್ಯೆಗಳು, ಆಮೇಲೆ ವೆಯ್ಟ್ ಕಂಟ್ರೋಲಿಗೆ ಬರೋದಿಲ್ಲ. ದೀಸ್ ಆರ್ ದ ಮೇಜರ್ ಕನ್ಸರ್ನ್ ಫ್ಯಾಕ್ಟರ್ಸ್ ಹೆಲ್ತ್ ಕಡೆಗೆ ಅಂತ ಬಂದಾಗ. ಅಸೋಸಿಯೇಟೆಡ್ ಫರ್ಟಿಲಿಟಿಗೆ ಅಂತ ಬಂದಾಗ ಫೈಬ್ರಾಯ್ಡ್ ಇರ್ಬೋದು, ಅಡಿನೋಮಯಾಸಿಸ್, ಎಂಡೋಮೆಟ್ರಿಯಾಸಿಸ್ ಆ್ಯಂಡ್ ಏಜ್ ಪರ್ಸೇನೆ ನಮಗೆ ಕ್ವಾಲಿಟಿ ಕಡಿಮೆ ಮಾಡ್ತಾ ಇರೋದು. ಬಟ್ ನಮಗೆ ಫಾರ್ಚುನೇಟ್ಲಿ ಆರ್ ಅವೇರ್ನೆಸ್ ಇಸ್ ಗೆಟಿಂಗ್ ಸೋ ಮಚ್ ಬೆಟರ್ ಅಂತಂದರೆ, ಈಗ ನನ್ನನ್ನೇ ಕೇಳಿದರೆ ನೀವು 10 ವರ್ಷದ ಹಿಂದೆ ನಮ್ಮ ಪ್ರಾಕ್ಟೀಸ್ ಶುರು ಮಾಡಿದಾಗ ನಮ್ಮ ಕ್ಲಿನಿಕ್ಕಲ್ಲಿ ಈ 35ರಿಂದ 40 ವಯಸ್ಸು ಅಥವಾ 40 ವಯಸ್ಸಿಗಿಂತ ಜಾಸ್ತಿ ಇರೋ ಹೆಣ್ಮಕ್ಳು ಫರ್ಟಿಲಿಟಿ ತೊಂದರೆಯಿಂದ ಎಷ್ಟು ಜನ ಬರ್ತಿದ್ರು? ತುಂಬ ಜನ ಆ ಪಾಪ್ಯುಲೇಷನಲ್ಲಿ ಇರ್ತಿದ್ರು. ಓಕೆನಾ, ಮೇ ಬಿ ಎಲ್ಡರ್ಲಿ ಕಪಲ್ಸ್ ಹಂಗೆ ಆಗ್ತಿಲ್ಲ ಇಷ್ಟು ವರ್ಷ ಅಂತ ಬಂದಮೇಲೆ ಅವ್ರು ಬರ್ತಾ ಇದ್ದಿದ್ದು ನಮ್ಮ ಹತ್ರ ತೋರಿಸ್ಕೊಳ್ಳಿಕ್ಕೆ. ಸೊ ಅವಾಗ ಎಷ್ಟೊಂದು ಸತಿ ನಮ್ಮ ಕೈಯು ಮೀರ್ಬಿಟ್ಟಿರುತ್ತೆ. ಸೊ ನಾವು ಹೆಲ್ಪ್ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಅವ್ರಿಗೆ ಸೆಲ್ಫಲ್ಲೇ. ಸೊ ಈಗ ಹೇಗಾಗ್ತಿದೆ ಅಂತಂದರೆ ಫರ್ಟಿಲಿಟಿ ಇಶ್ಯೂಸ್ ಈವನ್ 30-32 ಇಯರ್ಸ್ ದೇ ಆರ್ ಆಕ್ಯುಪೈಯಿಂಗ್ 70% ಆಫ್ ಮೈ ಕ್ಲಿನಿಕ್ ಅಂತಲೇ ಹೇಳ್ಬೋದು. ಅಂದರೆ ಆ ರೇಷಿಯೋ ಉಲ್ಟಾ ಆಗಿದೆ. ಮುಂಚೆ ನಾವು 70% ಎಲ್ಡರ್ಲಿ ಪಾಪ್ಯುಲೇಷನ್ ನೋಡ್ತಿದ್ವಿ, ಅವೇರ್ನೆಸ್ ಕಡಿಮೆ ಇದ್ದಿದ್ದಕ್ಕೆ 8-10 ವರ್ಷ 20 ವರ್ಷ ಆದಮೇಲೆ ಬರ್ತಿದ್ರು. ಈಗ 1 ವರ್ಷ 2 ವರ್ಷ ಆಗ್ತಾ ಇಲ್ಲ, ದೇ ಇಮಿಡಿಯೇಟ್ಲಿ ಕಮ್ ಅಂಡ್ ಅಪ್ರೋಚಸ್. ಸೊ ದಟ್ ಈಸ್ ಅ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಬೇಗ ಬಂದು ಡಾಕ್ಟರ್ನ ಅಪ್ರೋಚ್ ಆಗ್ತಿದ್ದಾರೆ, ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಈವನ್ ನಮಗೂ ಡಾಕ್ಟರ್ಸ್ಗೂ ಕೂಡ ನಾಲೆಡ್ಜ್ ಬೆಟರ್ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದೇನು, ಅಕ್ಸೆಪ್ಟೆನ್ಸ್. ಮುಂಚೆ ಎಲ್ಲ ಏನಾಗ್ತಿತ್ತು ಅಂತಂದರೆ ಅವ್ರು ಅಕ್ಸೆಪ್ಟೇ ಮಾಡೋಕ್ಕೆ ರೆಡಿ ಇರ್ತಿರ್ಲಿಲ್ಲ. ನನಗೆ ಮದುವೆ ಆಗಿ 1 ವರ್ಷ 2 ವರ್ಷಕ್ಕೆ ಮಗು ಆಗಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಆಗ್ತಿಲ್ಲ ಅಂತ ಬಂದಾಗ ದೇ ಯೂಸ್ ಟು ಗೆಟ್ ಸೋ ಫ್ರಸ್ಟ್ರೇಟೆಡ್, ಏನೂ ಬೇಡ. ಸೊ ದೇ ಯೂಸ್ ಟು ಬ್ಲೇಮ್ ದೆಮ್ಸೆಲ್ಸ್. ಈ ಪ್ರಾಸೆಸ್ಸಲ್ಲೇ ದೇ ಯೂಸ್ ಟು ಲೂಸ್ ಸೋ ಮೆನಿ ಇಯರ್ಸ್. ಈಗ ಅಕ್ಸೆಪ್ಟೆನ್ಸ್ ಬೆಟರ್ ಆಗ್ತಿರೋದ್ರಿಂದ, ಅವೇರ್ನೆಸ್ ಬೆಟರ್ ಆಗ್ತಿರೋದ್ರಿಂದ, ಸೊ ದೇ ಅಪ್ರೋಚಸ್ ಇಮಿಡಿಯೇಟ್ಲಿ. ನಾನು ನಿನ್ನೆ ನೋಡಿದ ಕಪಲ್, ವೈಫ್ಗೆ 37 ಇಯರ್ಸ್, ಹಸ್ಬೆಂಡ್ಗೆ 44 ಇಯರ್ಸ್, 11 ಮಂತ್ಸ್ ಟ್ರೈ ಮಾಡಿದ್ದಾರೆ. 11 ಮಂತ್ಸ್ ಮ್ಯಾರಿಡ್ ಆ್ಯಕ್ಚುಲಿ, ಅವ್ರು ಟ್ರೈಡ್ ಫಾರ್ 6 ಮಂತ್ಸ್ ಅಂತ ಹೇಳಿದ್ರು. ಆ್ಯಕ್ಚುಲಾಗಿ ಮದುವೆ ಆಗಿ ಲೇಟ್ ಆಗಿರೋದು. ಸೊ ಇಮಿಡಿಯೇಟ್ಲಿ ದೇ ಹ್ಯಾವ್ ಕಮ್. ಸೊ ನೀವು ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ರಿ, ನಾವು ಈ ವಯಸ್ಸಿಗೆ ನೀವು ಒಂದು 3 ಮಂತ್ಸ್ ಟ್ರೈ ಮಾಡಿ ಆಗಲಿಲ್ಲ ಅಂತಂದರೆ ಬಂದ್ಬಿಡಿ ಅಂತ. ಸೊ ನಾವು ಆಲ್ರೆಡಿ 6 ಮಂತ್ಸ್ ಆಗೋಗಿದೆ, ಲೇಟ್ ಆಗೋಗಿದ್ದೀವಿ, ಬಟ್ ಸ್ಟಿಲ್ ವಿ ಹ್ಯಾವ್ ಕಮ್. ದಟ್ ಈಸ್ ಆ್ಯಕ್ಚುಲಿ ವೆರಿ ಗುಡ್. ಸೊ ಈ ಪ್ರೋಗ್ರಾಮ್ಸ್ ಕಡೆಯಿಂದ ಇಫ್ ಇಟ್ ಇಸ್ ರೀಚಿಂಗ್ ವೈಟರ್ ಪಾಪ್ಯುಲೇಷನ್ ಅಂತ ಅಂದರೆ ದಟ್ಸ್ ಆ್ಯಕ್ಚುಲಿ ವಿ ಆರ್ ಅಲ್ವಾ ಡಾಕ್ಟರ್? ಇವಾಗ 30+ ಮ್ಯಾರೇಜ್ ಆಗ್ತಾರೆ ಅಂತ ಹೇಳಿದ್ರೆ ಅದು ತುಂಬ ಬೆಸ್ಟ್ ಅಂತೀರಾ? ಒಂದ್ಸಲ ಡಾಕ್ಟರ್ ಹತ್ರ ಬಂದು ಓವರ್ ಆಲ್ ಚೆಕಪ್ಪನ್ನು ಮಾಡಿಸ್ಕೊಂಡು ಹೋಗೋದು ಡಾಕ್ಟರ್? ಈಗ ವಿಚ್ ಇಸ್ ದ ಬೆಸ್ಟ್ ಏಜ್ ಫಾರ್ ಮ್ಯಾರೇಜ್ ಕನ್ಸೆಪ್ಷನ್ ಅಂತ ಹೇಳೋದು ಆ್ಯಕ್ಚುಲಿ ಇವಾಗ ಈಗಿನ ಸಿನಾರಿಯೋಸಲ್ಲಿ ನಾವು ತಪ್ಪಾಗುತ್ತೆ. ಬಿಕಾಸ್ ಎವ್ರಿಬಡಿ ಈಸ್ ಕಾನ್ಸಂಟ್ರೇಟಿಂಗ್ ಕರಿಯರ್, ಎಜುಕೇಷನ್ ಅಂತ ಬಂದಾಗ ಎಸ್ ನಮಗೆ ಗುಡ್ ಏಜ್ ಫಾರ್ ಮ್ಯಾರೇಜ್ ಆ್ಯಂಡ್ ಕನ್ಸೆಪ್ಷನ್ ಇಸ್ ಬಿಲೋ 30 ಇಯರ್ಸ್ ಜನರಲಿ, ಕರೆಕ್ಟ್ ಅಲ್ವಾ? ಬಟ್ ಇಲ್ಲ ಅಂತಂದ್ರೂ
ಇಲ್ಲ ನಾನು ಲೇಟಾಗಿ ಪ್ಲ್ಯಾನ್ ಮಾಡ್ತೀನಿ, ಲೇಟಾಗಿ ನಾನು ಮಗುನ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ಸ್ ಇದೆ ಅಂತ ಬಂದಾಗ ಆಲ್ರೆಡಿ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಫ್ರೀಸಿಂಗ್ ಟೆಕ್ನಿಕ್ಸ್ ಇದೆ ನಮಗೀಗ. ಸೊ ಬಂದು ನಿಮ್ಮದು ಎಗ್ನ ಫ್ರೀಸ್ ಮಾಡ್ಕೋಬೋದು, ಸ್ಪರ್ಮ್ನ ಫ್ರೀಸ್ ಮಾಡ್ಕೋಬೋದು, ಕ್ವಾಲಿಟಿ ಕಡಿಮೆ ಆಗ್ತಿದೆಯಾ ನೋಡಿಕೊಂಡು. ಇಲ್ಲ ದಂಪತಿಗಳಾಗಿದ್ದೀರಾ ಅಂತಂದರೆ ನೀವು ಎಂಬ್ರಿಯೋನೇ ಮಗು ಈ ರೂಪದಲ್ಲೇ ಕನ್ವರ್ಟ್ ಮಾಡ್ಕೊಂಡು ಎಂಬ್ರಿಯೋನೇ ಫ್ರೀಸ್ ಮಾಡ್ಕೋಬೋದು. ಕಾಮನ್ ಆಗಿ ನಮಗೆ ಪ್ರತಿ ತಿಂಗಳು ಒಬ್ರು ಇಬ್ರು ಈ ಪ್ರಾಸೆಸ್ಗೆ ಬಂದೇ ಬರ್ತಾರೆ. ಓಕೆ ಓಕೆ ಬಹಳ ಮುಖ್ಯ ಇತ್ತು. ಎಲ್ಡರ್ಲಿ ಕಪಲ್ ಏನೇನು ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಾರೆ ಅನ್ನೋದಾಗಿ ವಿವರವಾಗಿ ಹೇಳ್ಕೊಡುವಂಥದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ಆ ಮಾಹಿತಿಯನ್ನ ವೀಕ್ಷಕರಿಗೆ ತಲುಪಿಸಿದ್ದೀರಾ. ಧನ್ಯವಾದಗಳು. ನನಗೆ ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಅಪರ್ಣಾ ಎನ್. ನೇರಪೇಟೆಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಬ್ರಾಂಚಸ್ ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ, ನ್ಯೂ ಬಿಎಲ್ ರಸ್ತೆ, ನಾಗರಬಾವಿ. ದೂರವಾಣಿ ಸಂಖ್ಯೆ 9071240005. ವೆಬ್ಸೈಟ್ www.garbagudi.com. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.